ಎಂದಿನಂತೆ ಈ ವರ್ಷವೂ ಸಹ ಮಂಗಳಮುಖಿ ಚಾಂದಿನಿಯವರಿಂದ ಅನ್ನ ಸಂತರ್ಪಣೆ. ಬಳ್ಳಾರಿ ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ 9ನೇ ವಾರ್ಡ್ನ ರೂಪನಗುಡಿ ರಸ್ತೆಯಲ್ಲಿರುವ ಹುಲಿಗೆಮ್ಮ ದೇವಸ್ಥಾನದ ಹತ್ತಿರ ಮೊಹರಂ ಹಬ್ಬದ ಪ್ರಯುಕ್ತ ಮಂಗಳಮುಖಿ ಚಾಂದಿನಿಯವರಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ನಗರ ಮಾಜಿ ಶಾಸಕರಾದ ಸೋಮಶೇಖರ್ ರೆಡ್ಡಿ ಅವರು ಭಾಗವಹಿಸಿ ಚಾಂದಿನಿಯವರ ಸಾಮಾಜಿಕ ಸೇವೆ ಮೆಚ್ಚಿದರು. ಸಾವಿರಾರು ಭಕ್ತರು ಆಗಮಿಸಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದರು. ಚಾಂದಿನಿ ಮಾತನಾಡುತ್ತಾ, ಪೀರ್ಲ ದೇವರು ನನ್ನ ನಂಬಿಕೆಯ ಕೇಂದ್ರ. ಪ್ರತಿ ವರ್ಷ ನಾನು ಹರಕೆ ತೀರಿಸಿಕೊಳ್ಳುತ್ತೇನೆ. ಸಮಾಜದಲ್ಲಿ ಎಲ್ಲರಿಗೂ ಶಾಂತಿ ಸೌಹಾರ್ದತೆ ಸಿಗಲಿ ಎಂದು ಈ ಸೇವೆಯನ್ನ ನಡೆಸುತ್ತಿದ್ದೇನೆ. ನಮಗೆಲ್ಲ ಒಳ್ಳೆಯದಾಗಿರುವುದರಿಂದ 5 ವರ್ಷದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ನಡೆಸುತ್ತಿದ್ದೇನೆ ಎಂದು ತಿಳಿಸಿದರು. ಸ್ಥಳೀಯ ಮುಖಂಡರು, ಮಹಿಳೆಯರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹಬ್ಬದ ಸಂತಸವನ್ನ ಹಂಚಿಕೊಂಡರು. ಪೀರ್ಲ ದೇವರಿಗೆ ಹರಕೆ ತೀರಿಸಿದ ಭಕ್ತರು ಸಂತೋಷ ವ್ಯಕ್ತಪಡಿಸಿದರು. ದೇವಸ್ಥಾನ ಪ್ರಾಂಗಣದಲ್ಲಿ ಮಂಗಳವಾದ್ಯ, ಡೊಳ್ಳು, ತಾಳಮದ್ದಳೆ ಜೊತೆ ಸಾಂಪ್ರದಾಯಿಕ ವಾತಾವರಣ ನಿರ್ಮಾಣವಾಗಿತ್ತು. ಚಾಂದಿನಿಯವರ ಸೇವಾ ಮನೋಭಾವನೆಗೆ ಸ್ಥಳೀಯರಿಂದ ಅಭಿನಂದನೆ ವ್ಯಕ್ತವಾಯಿತು. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಎಲ್ಲರಿಗೆ ನಮಸ್ಕಾರ. ನಾನು ಮಹಿಳೆಯಾದಂತ ಮಂಗಳಮುಖಿ, ನಾನು ಚಾಂದಿನಿ ಮಾತಾಡ್ತಾ ಇದ್ದೀನಿ. ನಾನು 9th ವಾರ್ಡ್ ಅಲ್ಲಿ ಇದೇ ಏರಿಯಾದಲ್ಲಿ ನಾನು ಹುಟ್ಟು ಬೆಳೆದಿದ್ದೀನಿ. ಇಲ್ಲಪ್ಪ ಸಣ್ಣ ಹುಡುಗ ಆದಾಗ್ಲಿದ್ದ ನಾನು ಇಲ್ಲೇ ಬೆಳೆದಿದ್ದೀನಿ. ಅವಾಗ್ಲಿದ್ದ ನಾನು ನೋಡ್ತಿದ್ದೀನಿ. ನಾನು ಈ ದೇವ್ರನ್ನ ಪೋಲಾವಲ್ಲಿ ಅನ್ಕೊಂಡಿದ್ದ ತುಂಬಾ 5 ವರ್ಷ ಇಲ್ಲಿದ್ದ ಇಲ್ಲಿ ಅನ್ನದಾನ ಮಾಡಿಸ್ತಾ ಇದ್ದೀನಿ. ನನ್ಗೆ ಆ ದೇವ್ರು ಏನ್ ಅನ್ಕೊಂಡಿದ್ದು ಅದು ನನ್ಗೆ ಒಳ್ಳೇದಾಗೈತೆ. ಅದಕ್ಕೆ ಎಲ್ಲಾರು ನಮ್ ಏರಿಯಾದಾಗ ಇರೋರು ಎಲ್ಲಾರು ಅನ್ನದಾನ ಮಾಡಿಸ್ಬೇಕಂತಾರಲ್ಲ, ಅದಕ್ಕೆ ಅನ್ನದಾನ ಮಾಡಿಸ್ತೀವಿ ಒಳ್ಳೇದಾಗ್ಬೇಕಂತ ಹೇಳಿ. ಅನ್ನದಾನ ಮಾಡಿಸಿದ್ದು ಯಾಕ ಅಂತಂದ್ರೆ ನನಗೆ ಊಟ ಮಾಡಿಸ್ತಾ ಇದ್ದೀನಿ. ಆ ದೇವ್ರ ನಾನು ಏನ್ ಅನ್ಕೊಂಡಿದ್ ಬೇಡದೆ. ಇವತ್ತು ನಮ್ ಸೋಮಶೇಖರ್ ರೆಡ್ಡಿ ಸರ್ ಮಾಜಿ ಎಂ.ಎಲ್.ಎ ಅವ್ರಿಗೆ ಬಂದಿದ್ರು. ನನಗೆ ಇವತ್ತು ಬಹಳಷ್ಟು ಸಂತೋಷ ಆಯ್ತು. ಬಹಳಷ್ಟು ಯೂಟ್ಯೂಬರ್ ಮತ್ ನಮ್ಮ ಫ್ರೆಂಡ್ಸ್ ಮತ್ತೆ ಏರಿಯಾದಾಗ ಇರೋರೆಲ್ಲ ಪ್ರತಿಯೊಬ್ರು ನಮ್ಮ ಕಡೆ 14ನೇ ವಾರ್ಡ್ ಕಾರ್ಪೆಟ್ರು ಶ್ರೀನನ್ನ ಅವರೆಲ್ಲ ಬಂದೋದ್ರು. ನಮ್ಗೆ ಬಹಳ ಸಂತೋಷ ಆಯ್ತು. ನಮ್ಮ ಲಕ್ಷ್ಮೀ ಅರುಣ ಮೇಡಮ್, ಗಾಲಿ ಜನಾರ್ದನ್ ರೆಡ್ಡಿ ಸಾರು, ಅಲಿ ಖಾನ್ ಅಣ್ಣನ್ಗಾನೆ ನಾನು ಇನ್ವೈಟ್ ಮಾಡಿದ್ದೆ. ಅವ್ರ ಮಗಂದು ಫಿಲಿಂ ಇದಕ್ಕೆ ಅನ್ವಾರ್ ಕಾಲದಲ್ಲಿ ಅವ್ರು ಬಂದಿದ್ದಿಲ್ಲ. ನನಗೆ ಸೋಮಶೇಖರ್ ರೆಡ್ಡಿ ಸಾರ್ ಬಂದು ಇದ್ರಲ್ಲ, ಬಹಳ ಸಂತೋಷ ಆಯ್ತು.